10 ವರ್ಷ ಆಗಿತ್ತಂತೆ ಟೀಮ್ ಇಂಡಿಯಾ ಅಪೋನೆಂಟ್ಸ್ಗಳಿಗೆ 500+ ರನ್ಸ್ನ ಕೊಟ್ಟು. ಏನಾಯ್ತು ಸಡನ್ ಆಗಿ ಬೌಲಿಂಗ್ ಅಟ್ಯಾಕ್ಗೆ ಅಂದ್ರೆ ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಸುಸ್ತಾಗಿ ಕಾಣ್ತಾ ಇತ್ತು, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ಆ ಎನರ್ಜಿ ಕಾಣ್ತಾ ಇರಲಿಲ್ಲ, ಆ ಬಾಡಿ ಲ್ಯಾಂಗ್ವೇಜ್ ಸರಿ ಇರ್ಲಿಲ್ಲ. ಆಮೇಲೆ ಇದಕ್ಕೆಲ್ಲ ಆಡ್ ಮಾಡಕ್ಕೆ ಅನ್ಫಾರ್ಚುನೇಟ್ಲಿ ಮೆಟ್ಲಿಂದ ಇಳಿದು ಬರ್ತಾ ಬುಮ್ರಾ ಅವ್ರ ಆಂಕಲ್ ಒಂಚೂರು ಟ್ವಿಸ್ಟ್ ಆಯ್ತಂತೆ. ಸೇಮ್ ಕೇಸ್ ವಿತ್ ಸಿರಾಜ್, ಯಾವ್ದೋ ಒಂದು ಹಳ್ಳದಲ್ಲಿ ಕಾಲಿಟ್ಟು ಅವ್ರಿಗೊಂಚೂರು ಏನಾಯ್ತಂತೆ. ಸೊ ಒಂದು ವರ್ಕ್ ಆಗಿಲ್ಲ. ಆಮೇಲೆ ನಿನ್ನೆ ಸೂರ್ಯ ಮಿಂಚ್ತಾ ಇದ್ದಿದ್ದು ಇಡೀ ದಿನ ಬೌಲರ್ಸ್ ಗಳಿಗೆ ರೆಸ್ಪೈಟೇ ಇಲ್ಲ, ಬೌಲರ್ಗಳಿಗೆ ಹೆಲ್ಪೇ ಇಲ್ಲ ಅಂತ ಹೇಳ್ಬೋದು. ಪ್ರಶ್ನೆ ಎಲ್ಲ ಕಡೆ ಬರ್ತಾ ಇರೋದು ಏನಪ್ಪಾ ಅಂದ್ರೆ, ವಾಷಿಂಗ್ಟನ್ ಸುಂದರ್ ಲಾಸ್ಟ್ ಗೇಮ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ 4 ವಿಕೆಟ್ ತಗೊಂಡಿದ್ದಾರೆ. ಅವ್ರಿಗೆ ನೀವು 68 ಓವರ್ ಆದ್ಮೇಲೆ ಬೌಲಿಂಗ್ ಇಳಿಸ್ತಾ ಇದ್ದೀರಲ್ಲ, ಇದು ಯಾವ ಸ್ಟ್ರಾಟಜಿ? ಓಕೆ, ಬೇರೆಯವ್ರಿಗೆ ವಿಕೆಟ್ ಬೀಳ್ತಾ ಇದ್ರೆ ಒಪ್ಕೊಳ್ತೀನಿ, ಇವ್ರನ್ನ ತರ್ಲಿಲ್ಲ ನೀವು ಅಂತ. ಬಟ್ ವಿಕೆಟ್ ಬೀಳ್ತಾ ಇದ್ದಾಗ ನೀವು ಬೇರೆಯವ್ರನ್ನೇ ಪರ್ಸಿಸ್ಟ್ ಮಾಡಿದ್ದೀರಾ, ಇವ್ರ ಕಡೆ ನೋಡ್ಲೇ ಇಲ್ವಲ್ಲ. 68 ಓವರ್ ಅಲ್ಲೇ ಕುದುರೆ ಓಡೋಗ್ಬಿಡಿತ್ತಾ ನಿಮ್ಗೆ ಅಂತ ಕೂಡ ಒಂದು ಪ್ರಶ್ನೆ ಬರ್ತಾ ಇದೆ. ಎರಡನೇ ದಿನ ಮಾಡದಂತ ತಪ್ಪು ನನ್ನ ಪ್ರಕಾರ ಜಾಸ್ತಿ ಕಾಸ್ಟ್ ಆಗಿದೆ. ಮೂರನೇ ದಿನ ಯಾಕೆ ಗೊತ್ತಾ? 32 ಓವರ್ಗೆ 166 ರನ್ ಕೊಟ್ಬಿಡ್ವಿ. ಅಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಗಕ್ ಮುಂಚೆ ಕೆಟ್ಟ ಬೌಲಿಂಗ್ ಮಾಡಿದ್ವಿ, ಆದ್ರೆ ಹಾಗಾಗಿ ಅಷ್ಟೊಂದು ರನ್ಸ್ನ ಮಾಡಿದ್ರು. ಅದಾದ್ಮೇಲಿಂದ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಯಾಕಂದ್ರೆ ಒಂದು ಫೌಂಡೇಶನ್ ಸೆಟ್ ಆಗ್ಬಿಟ್ಟಿತ್ತು, ಬಾಲ್ ಹಳೇದಾಗ್ಬಿಟ್ಟಿತ್ತು. ಆಬ್ವಿಯಸ್ಲಿ ಥರ್ಡ್ ಡೇ ಶುರುವಾದಾಗ ಭಾರತಕ್ಕೆ ಆಪ್ಷನ್ ಇದ್ದಿದ್ದು ಬಹಳ ಹಳೆ ಬಾಲ್ ಅಲ್ಲಿ ಯಾವ ತರ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಹೆಲ್ಪ್ಫುಲ್ ಕಂಡೀಷನ್ಸ್ ಇತ್ತು, ಓವರ್ಕಾಸ್ಟ್ ಕಂಡೀಷನ್ಸ್ ಇತ್ತು ಅಂದ್ರೆ ಮೇ ಬಿ ಕಮ್ ಬ್ಯಾಕ್ ಮಾಡೋ ಒಂದು ಸಾಧ್ಯತೆ ಇದೆ ಅಂತ. ಅಬ್ಸರ್ವ್ ಮಾಡಿ, ಫಸ್ಟ್ ಸೆಷನ್ ಅಲ್ಲಿ 1 ವಿಕೆಟ್ ಬೀಳಲಿಲ್ಲ. ಆಲಿಪಾಪ್ ತಿನ್ಕಾಡ್ತಾ ಇದ್ದಾರೆ ಅಂದ್ರೂ ಕೂಡ ಅವರು ಔಟ್ ಆಗ್ಲಿಲ್ಲ, ಒಂದ್ ಕಡೆ ನಿಂತಿದ್ರು. ಒಂದು ರಿಯಲ್ ಆಪರ್ಚುನಿಟಿ ಇತ್ತು ಟೀಮ್ ಇಂಡಿಯಾಗೆ. ಫಸ್ಟ್ ಸೆಷನ್ ಅಲ್ಲಿ ಜೋ ರೂಟ್ ಅವರು 23 ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆಲಿಪಾಪ್ ಜೊತೆ. ಜಡೇಜಾ ಅವರ ಪಾಯಿಂಟ್ ಇಂದ ನಾನ್ ಸ್ಟ್ರೈಕರ್ ಎಂಡ್ಗೆ ಥ್ರೋ ಎಸಿತಾರೆ, ಅದು ಡೈರೆಕ್ಟ್ ಹಿಟ್ ಬಿದ್ದಿರ ಮೈಲ್ಸ್ ಅವೇ ಇದ್ರು ರೂಟ್. ಆ ಒಂದು ಅವಕಾಶನ ಕೈ ಚೆಲ್ಲಿದ್ರು ಟೀಮ್ ಇಂಡಿಯಾ ಅಂತ ಹೇಳೋದ್ ಬಿಟ್ರೆ ಬೇರೆ ಚಾನ್ಸೇ ಇರ್ಲಿಲ್ಲ. ಲಂಚ್ ಆದ್ಮೇಲೆ ಇನ್ನೇನ್ ನ್ಯೂ ಬಾಲ್ ಒಂದು 6 ಓವರ್ಗೆ ಇದೆ ಅನ್ನುವಾಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ದು ವಾಷಿಂಗ್ಟನ್ ಸುಂದರ್ನ ಅಂತ ಹೇಳಿದ್ರೆ, ಅವ್ರು ಚೆನ್ನಾಗೇ ಬೌಲಿಂಗ್ ಮಾಡಿ 2 ವಿಕೆಟ್ ತೆಗೆದ್ರು. ಅದಕ್ಕೆ ಆ ಸೆಕೆಂಡ್ ನ್ಯೂ ಬಾಲ್ ನ ತಗೊಳ್ಳೋದು ಸ್ವಲ್ಪ ಡಿಲೇ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ಗೆ ಏನಾದ್ರೂ ಇಲ್ಲಿ ಹೆಲ್ಪ್ ಇದೆಯಾ, ಅವ್ರು ವಿಕೆಟ್ ತೆಗಿತಾರೆ, ಒಂದು ರಿದಮ್ ಅಲ್ಲಿ ಇದಾರೆ, ಅವ್ರು ತೆಗಿಲಿ ವಿಕೆಟ್ ಅಂತ ಯೋಚನೆ ಮಾಡಿ ಅದನ್ನ ಡಿಲೇ ಮಾಡಿದ್ರು. ಬಟ್ ಅಗೇನ್ ಯಾವಾಗ ವಿಕೆಟ್ ಬೀಳಿಲ್ವಲ್ಲ, ಒಂದು 5 ಓವರ್ ಇಮಿಡಿಯೇಟ್ ಆಗಿ ನ್ಯೂ ಬಾಲ್ ನ ತಗೊಂಡಿದ್ದು.